ವಿಧಾನಸಭೆ ಅಧಿವೇಶನದಲ್ಲಿ ನಿನ್ನೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ಆರೋಪಗಳು ಕೇಳಿಬಂದಿವೆ. ಇಂದು ತೀರ್ಥಹಳ್ಳಿ ಶಾಸಕ ಆರ್ ಜ್ಞಾನೇಂದ್ರರವರು ಸಿಟಿ ರವಿ ಪರ ನಿಂತಿದ್ದಾರೆ. ಪ್ರಕರಣದ ಕುರಿತು ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಗಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅತ್ಯಾಚಾರಿಗಳು ತುಂಬಿದ್ದಾರೆ. ಸಿಟಿ ರವಿ ಅವರನ್ನ ತಪ್ಪು ಅಭಿಪ್ರಾಯದಿಂದ ಬಂಧಿಸಿದ್ದಾರೆ ಎಂದರು. ನಿನ್ನೆ ದಿನ ವಿಧಾನ ಪರಿಷತ್ತಿನಲ್ಲಿ ನಡೆದಂಥ ವಾಗ್ವಾದದಲ್ಲಿ ತಪ್ಪು ಅಭಿಪ್ರಾಯದಿಂದ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಸಿಟಿ ರವಿಯವರ ಮೇಲೆ ಒಂದು ಮೊಕದ್ದಮೆಯನ್ನು ಪ್ರಕರಣವನ್ನು ದಾಖಲು ಮಾಡಿ ನಿನ್ನೆ ಒಳಗಡೆ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ ಮೇಲೆ ಇವರು ಯಾವುದೇ ಕ್ರಮ ಜರುಗಿಸಿದ್ದವರು ತತ್ಕ್ಷಣ ಸಿಟಿ ರವಿಯವರ ಮೇಲೆ FIR ಹಾಕಿ ಅವರ ಬಂಧನ ಮಾಡುವಂಥ ಕೆಲಸ ಮಾಡಿದೆ. ಮತ್ತು ಸಿಟಿ ರವಿಯವರ ಮೇಲೆ ಮಂತ್ರಿಯವರ ಸಹಾಯಕ ಮತ್ತು ಅನೇಕ ಗೂಂಡಾಗಳು ನಿನ್ನೆ ವಿಧಾನಸೌಧದ ಒಳಗಡೆ ಬಂದು ಹಲ್ಲೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಪ್ರಯತ್ನ ಇವೆಲ್ಲವನ್ನು ಕೂಡ ನಾನು ಖಂಡಿಸ್ತೇನೆ. ಸರ್ಕಾರ ನೀಚತನದ ಕೆಲಸವನ್ನು ಮಾಡಿದೆ. ಅವರಿಗೆ ರಾಜಕೀಯವಾಗಿ ಸಿಟಿ ರವಿ ಅಂಥವರು ಬೆಳೆಯುವಂಥ ಅವಶ್ಯಕತೆ ಇಲ್ಲ. ಅವರ ಜೀವನೇ ಮುಗಿಸೋದಕ್ಕೂ ಕೂಡ ಇವರು ಕೈ ಹಾಕಿದ್ದಾರೆ. ನಿನ್ನೆ ಈ ಸರ್ಕಾರ ನಡ್ಕೊಂಡಂಥ ರೀತಿಯನ್ನು ನೋಡಿದಾಗ ತಕ್ಷಣ ಅವ್ರ ಕೇಸನ್ನು ವಾಪಸ್ ತೊಗೊಳ್ಬೇಕು ಮತ್ತು ಇದರ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ಅವರು ಒತ್ತಾಯಿಸ್ತಾರೆ. ನಿನ್ನೆ ದಿನ ವಿಧಾನ ಪರಿಷತ್ತಿನಲ್ಲಿ ನಡೆದಂಥ ವಾಗ್ವಾದದಲ್ಲಿ ತಪ್ಪು ಅಭಿಪ್ರಾಯದಿಂದ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಸಿಟಿ ರವಿಯವರ ಮೇಲೆ ಒಂದು ಮೊಕದ್ದಮೆಯನ್ನು ಪ್ರಕರಣವನ್ನು ದಾಖಲು ಮಾಡಿ ನಿನ್ನೆ